ಶಬರಿಮಲೆಯಲ್ಲಿ ಮಾಲಾಧಾರಿಗಳು ಈಗ ಹೆಚ್ಚಾಗಿದ್ದಾರೆ. ಸದ್ಯದ ಪರಿಸ್ಥಿತಿಯನ್ನ ಮಾಲಾಧಾರಿಗಳು ಬಿಚ್ಚಿಟ್ಟಿದ್ದಾರೆ. ಲಕ್ಷಾಂತರ ಸಂಖ್ಯೆಯಲ್ಲಿ ಅಯ್ಯಪ್ಪ ಭಕ್ತರು ಹೋಗಿ ತಲುಪ್ತಾ ಇದ್ದಾರಂತೆ. ಮಕ್ಕಳು, ಹಿರಿಯರು, ಮಹಿಳೆಯರು ಕೂಡ ಹೋಗ್ತಾ ಇದ್ದಾರೆ. ವಿಪರೀತವಾಗಿ ಹೆಚ್ಚಾಗಿದೆ ಭಕ್ತರ ಸಂಖ್ಯೆ. ಆದರೆ ವ್ಯವಸ್ಥೆ ಮಾತ್ರ ಸರಿಯಾಗಿಲ್ಲ. ಹಾಗಾಗಿ ಪರದಾಡುವಂತ ಪರಿಸ್ಥಿತಿ ಆಗಿದೆ ಅಂತ ಹೇಳಿ ಪಬ್ಲಿಕ್ ಟಿವಿ ಜೊತೆಗೆ ಶಬರಿಮಲೆಯಿಂದ ವಾಪಸ್ ಆದಂತ ಭಕ್ತರು ಮಾತನಾಡಿದ್ದಾರೆ. ಏನು ಹೇಳಿದ್ದಾರೆ ಅವರು ನೋಡೋಣ. ಶಬರಿಮಲೆಗೆ ಅಪಾರ ಸಂಖ್ಯೆಯಲ್ಲಿ ಭಕ್ತರು ಹೋಗ್ತಾ ಇದ್ದಾರೆ. ಈ ನಿಟ್ಟಿನಲ್ಲಿ ಅಲ್ಲಿ ಜನದಟ್ಟಣೆ ಕೂಡ ಹೆಚ್ಚಾಗ್ತಾ ಇದೆ. ಒಂದಿಷ್ಟು ವ್ಯವಸ್ಥೆಗಳು ಎಲ್ಲವೂ ಕೂಡ ಅವ್ಯವಸ್ಥೆಗಳು ಆಗ್ತಾ ಇದ್ದಾವೆ. ನೀರು ಸಿಗದೆ ಪರದಾಡ್ತಾ ಇದ್ದಾರೆ. ಜೊತೆಗೆ ಏಕಕಾಲಕ್ಕೆ ದೊಡ್ಡ ಸಂಖ್ಯೆಯಲ್ಲಿ ಭಕ್ತರು ಬರ್ತಾ ಇರುವಂಥ ಕಾರಣಕ್ಕಾಗಿ ಅಲ್ಲಿ ಒಂದಿಷ್ಟು ವ್ಯವಸ್ಥೆಗಳನ್ನೇ ಆಡಳಿತ ಮಂಡಳಿ ಕೂಡ ಮಾಡಿಕೊಳ್ಳಿಲ್ಲ. ಅಲ್ಲಿನ ಸಿಚುವೇಶನ್ ಹೇಗಿತ್ತು, ಜೊತೆಗೆ ಈಗ ನನ್ನ ಜೊತೆ ಒಂದಿಷ್ಟು ಭಕ್ತರಿದ್ದಾರೆ. ಇವರೆಲ್ಲರೂ ಕೂಡ ಭಾನುವಾರ ಬೆಂಗಳೂರಿನ ಬೇರೆ ಬೇರೆ ಭಾಗಗಳಿಂದ ಹೋಗಿದ್ರು. ಅಲ್ಲಿ ದರ್ಶನವನ್ನು ಪಡೆದುಕೊಂಡು ಇವತ್ತು ಬೆಳಗಿನ ಜಾವ 1:30 ಸುಮಾರಿಗೆ ಬೆಂಗಳೂರಿಗೆ ಬಂದಿದ್ದಾರೆ. ಅಲ್ಲಿನ ಏನು ಕ್ರೌಡ್ ಹೇಗಿತ್ತು ಮತ್ತು ಅವರು ಎದುರಿಸಿದಂತಹ ಸಮಸ್ಯೆಗಳೇನು ಅದೆಲ್ಲದರ ಬಗ್ಗೆ ಕೂಡ ಅವ್ರನ್ನೇ ಮಾತನಾಡಿಸ್ತಾ ಹೋಗ್ತೇನೆ. ಸ್ವಾಮಿಗಳೇ, ತಾವು ಯಾವಾಗ ಹೋಗಿದ್ರಿ, ಹೇಗಿತ್ತು ಸಿಚುವೇಶನಲ್ಲಿ? ಓಂ ಸ್ವಾಮಿ ಶರಣಮಯ್ಯಪ್ಪ. ಸ್ವಾಮಿ, ನಾವು ಭಾನುವಾರ ಬೆಳಗ್ಗೆ ಇಲ್ಲಿ 8 ಗಂಟೆಯಿಂದ 9:30 ತನಕ ಮಾಲೆ ಇರುಮುಡಿ ಕಟ್ಕೊಂಡು ನಾವು ಹೋದ್ವಿ. ಇರುಮಲೆ ಮೂಲಕ ಶಬರಿಮಲೆ ಸನ್ನಿಧಿಗೆ ತಲುಪಿದಾಗ ನೀಲಕಲಂ ಮೂಲಕ ಮತ್ತೆ ಅಲ್ಲಿ BTS ಬಸ್ ಹತ್ಕೊಂಡು ಪಂಪಾನಲ್ಲಿ ಸ್ನಾನ ಮಾಡ್ಕೊಂಡು ಹೊರಟಾಗ ಸುಮಾರು ಬೆಳಗ್ಗೆ 4 ಗಂಟೆ 3 ಗಂಟೆಯಿಂದ ಕ್ಯೂ ನಿಂತರೂ ಸಹ ರಾತ್ರಿ 10 ಗಂಟೆ 11 ಗಂಟೆ ತನಕ ಕಾದ್ಕೊಂಡು ಸ್ವಾಮಿ ದರ್ಶನ ಮಾಡಿಕೊಂಡು ಬಂದಿರತಕ್ಕಂಥ ಉದಾಹರಣೆ ನಾವು. ಅದರಲ್ಲಿ ಬೆಳಗ್ಗೆ 4 ಗಂಟೆಯಿಂದ ಸಾಯಂಕಾಲ ರಾತ್ರಿ 10, 11 ಗಂಟೆ ತನಕ ನಡಮಧ್ಯದಲ್ಲಿ ಊಟಕ್ಕೆ ಮತ್ತು ಸೌಕರ್ಯಗಳಿಗೆ ಬಹಳ ತೊಂದರೆ. ಅದನ್ನು ಬಿಟ್ಟರೆ ಮಿಕ್ಕಿದ್ದು ನೂಕು ನುಗ್ಲು ಆ ವ್ಯವಸ್ಥೆ ಏನಿಲ್ಲ. ಅವ್ಯವಸ್ಥೆ ಆ ಥರದ್ರಲ್ಲಿ ನೂಕು ನುಗ್ಲು ಆ ಶಿಸ್ತೆ ಅಂಥ ತೊಂದರೆ ಆಗಲಿಲ್ಲ. ಹಸುವು, ನೀರು, ಬಾಯಾರಿಕೆ ಮತ್ತು ಚಿಕ್ಕ ಮಕ್ಕಳಿಗೆ ಪರ್ಯಾಯ ವ್ಯವಸ್ಥೆ ಅವ್ರಿಗೊಂದು ಸಪ್ರೇಟ್ ಕ್ಯೂ ಇಲ್ಲ. ಮುದುಕರಿಗೂ ಆ ಒಂದು ವ್ಯವಸ್ಥೆ ಇಲ್ಲ. ಅದೊಂದು ಬಿಟ್ಟರೆ ಮಿಕ್ಕಿದ್ದೆಲ್ಲ ಸನ್ನಿಧಿಯಲ್ಲಿ ಚೆನ್ನಾಗಿತ್ತು ಸ್ವಾಮಿ. ಸಾಮಾನ್ಯವಾಗಿ ಒಂದು 70,000 ಭಕ್ತರಿಗೆ ಅವಕಾಶ ಆನ್ಲೈನ್ ಬುಕ್ಕಿಂಗಲ್ಲಿ. ಆದರೆ ಏಕಕಾಲಕ್ಕೆ ಹೆಚ್ಚಿನ ಸಂಖ್ಯೆಯಲ್ಲಿ ಭಕ್ತರು ಕೂಡ ಬಂದಿದ್ದರು. ಹಾಗಾಗಿ ಒಂದಿಷ್ಟು ದೊಡ್ಡ ಸಂಖ್ಯೆಯಲ್ಲಿ ಅಲ್ಲಿ ಕ್ರೌಡ್ ಕೂಡ ಕ್ರಿಯೇಟ್ ಆಯಿತು. ಹೆಂಗೆ ಮ್ಯಾನೇಜ್ ಮಾಡುವಂಥದ್ದು ಅದೆಲ್ಲ ಹೆಂಗೆ ಆಗ್ತಾಯಿತ್ತು ಅಲ್ಲಿ? ಸ್ವಾಮಿ, ಏಕಕಾಲಕ್ಕೆ ಅಂದರೆ ಪ್ರಯಾಣಕ್ಕೆ ಆನ್ಲೈನ್ ಬುಕ್ಕಿಂಗ್ ಮಾಡಬೇಕಾದ್ರೆ ಒಂದು ಟೈಮ್ ತೊಗೊಳ್ತಾರೆ. ಪ್ರಯಾಣದ ಹೆಚ್ಚು ಕಮ್ಮಿನಲ್ಲಿ ಆಗಿಬಿಟ್ಟು ಒಂದು ಆ ಸಮಯದಲ್ಲಿ ಸಿಕ್ಕಾಪಟ್ಟೆ ಕ್ರೌಡು ಇತ್ತು. 70,000 90,000 ಇಲ್ಲ ಸ್ವಾಮಿ, ಸುಮಾರು 2 ಲಕ್ಷಕ್ಕಂತೂ ಮಿಗಿಲಾಗೇ ಇತ್ತು. ಸುಮಾರು ದರ್ಶನ ಆಗಬೇಕಾದ್ರೆ 14 ಗಂಟೆಗಳ ಹೆಚ್ಚಿನ ಸಮಯ ತೆಗೆದುಕೊಂಡಿತ್ತು. ಹಾಗಾಗಿ ಬಹಳ ತೊಂದರೆ ಆಯಿತು. ಅದರಲ್ಲೂ ವಯಸ್ಸಾಗಿರ್ತಕ್ಕಂಥವ್ರು ಮತ್ತು ಮಕ್ಕಳಿಗಂತೂ ಬಹಳ ಅವ್ಯವಸ್ಥೆ ಸ್ವಾಮಿ. ಎಷ್ಟು ಗಂಟೆಗಳ ಕಾಲ ದರ್ಶನಕ್ಕೆ ನಿಂತಿದ್ರಿ ಸ್ವಾಮಿ? 14 ಗಂಟೆ ನಿಂತಿದ್ವಿ ಸ್ವಾಮಿ. ಹೇಗಿತ್ತು, ನೀವು ಹೆಂಗೆ ಫೇಸ್ ಮಾಡಿದ್ರಿ ಅಷ್ಟು ಕ್ರೌಡ್ನ ಮತ್ತು ಸರ್ತಿ ಸಾಲಲ್ಲಿ? ಅಂದರೆ ಅಲ್ಲಿ ನಮ್ಗೆ ಹೊಟ್ಟೆ ಸು ಬಿಟ್ಟರೆ ಬೇರೆ ಏನು ತೊಂದರೆ ಇಲ್ಲ. 14 ಗಂಟೆ ನಿಂತಿದ್ದೇನು ತೊಂದರೆ ಆಗಲಿಲ್ಲ. ಬಟ್ ಟೈಮಿಗೆ ಕರೆಕ್ಟಾಗಿ ಊಟ ಇಲ್ಲ, ನೀರಿಲ್ಲ, ಅದು ಬಿಟ್ಟರೆ ಬೇರೆ ಏನೂ ತೊಂದರೆ ಇಲ್ಲ. ನೀರು, ಬಿಸ್ಕೆಟು ಮತ್ತೊಂದು ಕೊಡ್ಲಿಕ್ಕೆ ಏನಾದರೂ ಅಲ್ಲಿ ಆಡಳಿತ ಮಂಡಳಿಯವರು? ಇಲ್ಲ, ಬೆಳಗಿನ ಜಾವ 4 ಗಂಟೆಗೆ ನಿಂತರೆ ನೆಕ್ಸ್ಟ್ ನೈಟ್ 10 ಗಂಟೆವರೆಗೂ ಊಟ ಇಲ್ಲ ನಮಗೆ. ಹೇಳಿ ಸ್ವಾಮಿ. ಬೆಳಗ್ಗೆ ನಾವು ಹತ್ತಬೇಕು ಸ್ಟಾರ್ಟ್ ಮಾಡಿದಾಗಿಂದನೂ ನಾವು ಇಳಿಬೇಕಾದ್ರೆ ಅಲ್ಲಿ ಪ್ರಾಪರಾಗಿ ವ್ಯವಸ್ಥೆ ಇಲ್ಲ ಸ್ವಾಮಿ. ಎಷ್ಟು ಜನ ಹೋಗಿದ್ರು ಅಲ್ಲಿ ಪ್ರಾಪರಾಗಿ ವ್ಯವಸ್ಥೆ ಮಾಡಿದ್ರೆ ಯಾವುದೇ ರೀತಿ ಅನಾನುಕೂಲಗಳಾಗಲ್ಲ. ಫುಲ್ ಎಲ್ಲ ಒಂದೇ ಕಡೆ ಫುಲ್ ಎಲ್ಲ ಜಾಸ್ತಿ ಜನ ಕ್ರೌಡ್ ಇರ್ತಾರೆ. ಮುಂದೆ ಹೋಗ್ತಾ ಅದು ಮುಂದ್ಗಡೆ ಬರೀ 4 ಮೆಂಬರ್ಸ್ ಕ್ಯೂ ಆಗಿ ಸ್ಟಾರ್ಟ್ ಆಗೋಗುತ್ತೆ. ಅಲ್ಲೊಂಥರ ಬಾಟಲ್ ನೆಕ್ ಸಿಚುವೇಶನ್ ಥರ ಆಗೋಗುತ್ತೆ. ಅದು ಬಿಟ್ಟರೆ ಬೇರೆ ಯಾವುದೇ ರೀತಿಯ ಸಮಸ್ಯೆ ಇಲ್ಲ. ಮ್ಯಾನೇಜ್ಮೆಂಟ್ ಒಂದು ಕರೆಕ್ಟಾಗಿ ಜನ ಹೋಗೋ ರೀತಿನ ಕರೆಕ್ಟಾಗಿ ಹಿಡಿದು ಕರೆಕ್ಟಾಗಿ ಬಿಟ್ಟರೆ ಯಾವುದೇ ರೀತಿಯ ಸಮಸ್ಯೆ ಫೇಸ್ ಆಗಲ್ಲ. ಹೇಳಿ, ತಾವು ಹೆಂಗೆ ಫೇಸ್ ಮಾಡಿದ್ರಿ, ಯಾವ ಥರ ಸಿಚುವೇಶನ್ ಇತ್ತು? ಸ್ವಾಮಿ, ಅಲ್ಲಿ ಏನಾಗ್ತದೆ ಅಂದರೆ ಜನಸಂದಣಿ ಜಾಸ್ತಿ ಆದಾಗ ಒಂದು ಕಡೆ ಸ್ಟ್ರಕ್ ಆಗಿಬಿಡ್ತೀವಿ. ಅಲ್ಲಿ ಹೆಂಗಿರ್ತದೆ ಅಂದರೆ ಒಬ್ರಿಗೊಬ್ರು ಒತ್ಕೊಂಡಿರ್ತೀವಿ. ಅಲ್ಲಿ ಪ್ರಾಪರಾಗಿ ಪ್ಲೇಸ್ನ ಪ್ರೊವೈಡ್ ಮಾಡಬೇಕು. ಅಂದರೆ ಒಂದು 200 ಜನಕ್ಕೆ ಫ್ರೀಯಾಗಿ ಕುತ್ಕೊಂಡು ಮುಂದೆ ಮೂವ್ ಆಗೋ ಥರ ಇರಬೇಕು. ಆ ಥರ ಫೆಸಿಲಿಟೀಸ್ನ ಪ್ರೊವೈಡ್ ಮಾಡಿ ಕ್ಯೂ ಸಿಸ್ಟಮಲ್ಲಿ ಸ್ವಲ್ಪ ವ್ಯವಸ್ಥಿತವಾಗಿ ಮೇಂಟೈನ್ ಮಾಡಿದರೆ ಸಮಸ್ಯೆ ಕಡಿಮೆ ಆಗುತ್ತೆ ಸರ್. ಮತ್ತು ಮಧ್ಯದಲ್ಲಿ ಉಪಹಾರದ ವ್ಯವಸ್ಥೆನ ಪ್ರೊವೈಡ್ ಮಾಡಿದರೆ ಭಕ್ತಾದಿಗಳಿಗೆ ಹೆಚ್ಚಿನ ಸಮಯ ಕಾಯೋದಕ್ಕೆ ಶಕ್ತಿ ಇರುತ್ತೆ. ಇಲ್ಲ ಅಂದರೆ ತುಂಬ ಸಮಸ್ಯೆಗಳು ಅನುಭವಿಸ್ಬೇಕಾಗತ್ತೆ ಭಕ್ತಾದಿಗಳು. ಈಗ ಪಂಪ ಮತ್ತು ನಿಲಕಲ್ನಲ್ಲಿ ತುಂಬ ದೊಡ್ಡ ಸಂಖ್ಯೆಯಲ್ಲಿ ಈಗ ಭಕ್ತರು ಸೇರ್ತಾ ಇದ್ದಾರೆ. ಮತ್ತು ಪಾರ್ಕಿಂಗ್ ವ್ಯವಸ್ಥೆಗಳಿಗೂ ಕೂಡ ಒಂದಿಷ್ಟು ಸಮಸ್ಯೆ ಆಗ್ತಾ ಇದೆ ಅಂತ ಹೇಳಿ. ನೀವು ಅದನ್ನು ಹೆಂಗೆ ಅನುಭವಿಸಿದ್ರಿ? ಎಷ್ಟು ಸಮಸ್ಯೆ ಆಯಿತು? ಪಾರ್ಕಿಂಗಲ್ಲಿ ಏನು ಸಮಸ್ಯೆ ಇಲ್ಲ. ಪಾರ್ಕಿಂಗ್ ನಿಲಕಲ್ಲೆಲ್ಲ ಪಾರ್ಕಿಂಗ್ ಇದೆ. ಅಲ್ಲಿ ಇರೋದು ಒಂದೇ ಸಮಸ್ಯೆ ಸ್ವಾಮಿ, ಮಕ್ಕಳಿಗೂ ಹಿರಿಯರಿಗೂ
ಮುದುಕರಿಗೂ ಸಪರೇಟ್ ಆಗಿ ವ್ಯವಸ್ಥೆ ಮಾಡಿಕೊಡ್ಬೇಕು. ಇಲ್ಲಿಂದ ಮಕ್ಕಳು ಮತ್ತೆ ವಯಸ್ಸಾದಂಥವ್ರು ಸಿಲ್ಕೊಂಡಿರೋದು ಪರದಾಡ್ತಿರೋದು ಆ ಥರದ್ದು ಕಂಡು ಬಂತ ಖಂಡಿತ ಕಂಡು ಬರುತ್ತೆ ಸ್ವಾಮಿ. ಅದೊಂದೇ ರಿಕ್ವೆಸ್ಟ್, ಮಕ್ಕಳಿಗೂ ಹಿರಿಯರಿಗೂ ಅದೊಂದು ಸಪರೇಟಾಗಿ ವ್ಯವಸ್ಥೆ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ. ನಮ್ಮಂಥವ್ರು ಹೋಗ್ತೀವಿ ಹೆಂಗೆ ತಡ್ಕೊಳ್ತೀವಿ ಹುಡುಗರು, ಆಯಿತಾ. ಮಕ್ಳಿಗೆ ಇರಿಕಿರ್ತಾರಲ್ಲ, ಏಜ್ ಆಗಿರ್ತೈತೆ, ಅವ್ರಿಗೆ ಇನ್ನೊಂದು ಮತ್ತೊಂದು ಊಟ ವ್ಯವಸ್ಥೆ ಅದೆಲ್ಲ ಸ್ವಲ್ಪ ಅವ್ರು ಸಪ್ರೇಟೇ ಒಂದು ಕ್ಯೂ ಕೆಳಗಿಂದಲೇ ಒಂದು ಸಪ್ರೇಟ್ ಕ್ಯೂ ಮಾಡಿಕೊಟ್ರೆ ತುಂಬ ಅನುಕೂಲ ಆಗುತ್ತೆ ಸರ್. ಅಲ್ಲಿದ್ದಂಥ ಒಂದಿಷ್ಟು ಭಕ್ತರುಗಳು ಸದ್ಯಕ್ಕೆ ಬರಬೇಡಿ, ತುಂಬ ಕ್ರೌಡ್ ಇದೆ, ತಳ್ಳಾಟ ನೂಕಾಟ ಆಗಬಹುದು ಅಂತ ಹೇಳ್ತಿದ್ದಾರೆ. ಏನು ಹೇಳ್ತೀರಿ, ನೀವು ಹೋಗಿ ಬಂದಿದ್ರಲ್ಲ? ಓಕೆ, ಇನ್ನು ಗಣೇಶ್ ರೆಡ್ಡಿ ಅವರು ನಮ್ಮ ಜೊತೆಗೆ ಸಂಪರ್ಕಕ್ಕೆ ಸಿಗ್ತಾ ಇದ್ದಾರೆ, ಶಬರಿಮಲೆಗೆ ಹೋಗಿದ್ದಾರೆ. ನಮಸ್ಕಾರ ಗಣೇಶ್ ರೆಡ್ಡಿ ಅವರೇ. ಸರ್ ನಮಸ್ಕಾರ ಸರ್. ನಮಸ್ತೆ. ಎಷ್ಟು ಗಂಟೆ ಬೇಕಾಯ್ತು ಸರ್ ದರ್ಶನವನ್ನ ಮಾಡಕ್ಕೆ? ಏನಾಯ್ತು ಪರಿಸ್ಥಿತಿ? ನಮಗೆ ನಿನ್ನೆ 11 ಗಂಟೆಗೆ ಹೋಗಿದ್ದು, ಬೆಳಗ್ಗೆ 4 ಗಂಟೆಗೆ ಬಂದಿವಿ ಸರ್ ರೂಮ್ಗೆ. ಅಲ್ಲ 18 ಅವರ್ ಬೇಕು ಸರ್. 18 ಅವರ್ ಬೇಕು? ಹೌದು ಸರ್, ಹೌದು. ನೀವು ಎಷ್ಟು ವರ್ಷಗಳಿಂದ ಹೋಗ್ತಾ ಇದ್ದೀರಾ ಅಲ್ಲಿಗೆ? ಸರ್ ನಾನು ಒಂದು 16-17 ವರ್ಷದಿಂದ ಹೋಗ್ತೀನಿ ಸರ್. ಓ, ಈ 16-17 ವರ್ಷಗಳಲ್ಲಿ ಈ ತರ ಯಾವತ್ತು ನೋಡಿಲ್ವಾ? ಇಲ್ಲ ಸರ್, ಇವತ್ತು ಈ ತರ ಯಾವತ್ತು ನೋಡಿಲ್ಲ. ಈ ತರ ಇದು ಏನು ಅಷ್ಟು ಕೇರ್ಲೆಸ್ ಆಗಿ ಮೇಂಟೈನ್ ಮಾಡಿರೋದು ಇದೆ ಸರ್ ಫಸ್ಟ್ ಸತಿ. ಅಂದ್ರೆ ಇದಿಷ್ಟು ಮಿಸ್ಟೇಕ್ ಆಡಳಿತ ಮಂಡಳಿದೆ ಅಂತ ಹೇಳ್ತಿದ್ದೀರಾ? 100% ಸರ್. ಆಡಳಿತ ಮಾಡಿದ್ದು, ಆಮೇಲೆ ಕೇರಳ ಸರ್ಕಾರದ್ದು ಸರ್, ಪೊಲೀಸ್ ಅವ್ರದ್ದು. ಅಲ್ಲ, ಈ ಹಿಂದೆ ಎಲ್ಲ ತುಂಬಾ ಜನ ಬಂದಿದ್ದನ್ನು ಕೂಡ ನಾವು ತೋರಿಸಿದೀವಿ. ಅವಾಗ ಹೇಗೆ ವ್ಯವಸ್ಥೆ ಮಾಡ್ತಾ ಇದ್ರು ದರ್ಶನಕ್ಕೆಲ್ಲ? ನಾವು ಇದಕ್ಕೂ ಜ್ಯೋತಿಗೆಲ್ಲ ಹೋಗಿದ್ವಿ ಸರ್. ಆ ಟೈಮಲ್ಲೆಲ್ಲ ಹೋಗ್ತಾ ಇದ್ವಿ, ಬರ್ತಾ ಇದ್ವಿ. ಬಟ್ ಇಷ್ಟು ಬೇಕಂತ ಅವರು ಎಲ್ಲ ಈ ಕೇಜ್ ತರ ಮಾಡಿ ಅದನ್ನೆಲ್ಲ ಆ ಶೆಡ್ ಅಲ್ಲಿ ಹಾಕಿ ಮಾಡಕ್ಕೆ ಎಲ್ಲ ಮಾಡಿದ್ದಾರೆ. ಬಟ್ ಅದು ಸಕ್ಸಸ್ ಆಗಿಲ್ಲ ಸರ್. ಅಲ್ಲಿ ಯಾರು ಇದೇ ಇಲ್ಲ ಸರ್, ಏನೋ ಒಂದು ಫೆಸಿಲಿಟಿ ಇಲ್ಲ, ಒಂದು ವಾಕಿ ಟಾಕಿ ಇಲ್ಲ. ಎಷ್ಟು ಜನ ಬರ್ತಾರೆ, ಎಷ್ಟು ಜನ ಹೋಗ್ತಾರೆ, ರ್ಯಾಂಡಮ್ ಆಗಿ ಎಲ್ಲರನ್ನೂ ಕಳ್ಸೋದು ಅಷ್ಟೇ ಅವರು. ಅಲ್ಲ, ಈ ಜನವರಿ 14ನೇ ತಾರೀಕಿಗೆ ಬಹಳಷ್ಟು ಜನ ಸೇರ್ಕೊಳ್ತಾರೆ, ಭಕ್ತರೆಲ್ಲ ಬರ್ತಾರೆ. ಆ ಟೈಮಲ್ಲಿ ಯಾವ ವ್ಯವಸ್ಥೆ ಇರುತ್ತೆ ಅಲ್ಲಿಗೆ? ಅವಾಗೆಲ್ಲ ಈ ಶೌಚಾಲಯದ ವ್ಯವಸ್ಥೆ, ಕುಡಿಯೋಕ್ ನೀರಿನ ವ್ಯವಸ್ಥೆ ಎಲ್ಲ ಇರುತ್ತೆ? ಏನಾಯ್ತು ಸರ್, ಅದು ಕಂಟಿನ್ಯೂಸ್ ಆಗಿ ಇರ್ತಾ ಇತ್ತು. ನಾನು ಒಂದೇ ಸತಿ ಸರ್ ಹೋಗಿರೋದು, ಬಟ್ ಕಂಟಿನ್ಯೂಸ್ ಆಗಿ ಇರ್ತಾ ಇದ್ದು, ಹೋಗ್ತಾ ಇದ್ವು, ಬರ್ತಾ ಇದ್ವಿ. ಬಟ್ ಜ್ಯೋತಿಗಿರೋರು ಮಾತ್ರ ಅಲ್ಲಿ ಸ್ಟೇ ಮಾಡ್ತಾ ಇದ್ರು, ಎಲ್ಲಿ ಮೇಲೆಗಡೆ ಸನ್ನಿಧಾನಮಲ್ಲಿ ಸ್ಟೇ ಮಾಡ್ತಾ ಇದ್ರು. ನಾವು ಹೋಗಿ ದರ್ಶನ ಮಾಡ್ಕೊಂಡು ಬಂದ್ಬಿಡ್ತಾ ಇದ್ವಿ. ಯಾರೋ ಜ್ಯೋತಿ ರಶ್ ಇದೆ ಅಂತ ನಾವು ಬಂದ್ಬಿಡ್ತಾ ಇದ್ವಿ. ಬಟ್ ಅವಾಗೂ ಇಷ್ಟು ಇದಿಲ್ಲ ಸರ್, ಇಷ್ಟು ಕೇರ್ಲೆಸ್ ಆಗಿ, ಇಷ್ಟು ತುಂಬಾ ಇದಿದೆ ಸರ್ ಅಲ್ಲಿ. ಯಾಕೆ ಅಲ್ಲಿ ಯಾಕೆ ಈ ರೀತಿ ಅಂತ ಅವ್ಯವಸ್ಥೆ ಮಾಡಿದಾರೆ ಅಂತ ಅನ್ಸುತ್ತೆ ನಿಮಗೆ? ಸರ್ ಏನಿಲ್ಲ, ಈಗ ವರ್ಚುವಲ್ ಕ್ಯೂ ಮಾಡಿದ್ದಾರೆ ಸರ್. ಆನ್ಲೈನ್ ಅಲ್ಲಿ 70,000 ಜನ ಟಾರ್ಗೆಟ್ ಇದು ಲಿಮಿಟ್ ಮಾಡಿದ್ದಾರೆ. ಮುಂಚೆ ಎಲ್ಲ ಇರ್ಲಿಲ್ವಾ ಈ ವರ್ಚುವಲ್ ಆಗಿ? ಇಲ್ಲ ಸರ್, ವರ್ಚುವಲ್ ಇತ್ತು ಅಲ್ಲ. ನಾವು ಲಾಸ್ಟ್ 1 ಇಯರ್, ಲಾಸ್ಟ್ ಇಯರ್ ಆ ಇಯರ್ ಬ್ಯಾಕ್ ಎಲ್ಲ ಇತ್ತು. ಬಟ್ ಈಗ ನಾನು ವರ್ಚುವಲ್ ಕ್ಯೂದು ಟಿಕೆಟ್ ನಾನು ಅಪ್ಲೈ ಮಾಡಿದ್ರೆ ಸಿಕ್ಕಿಲ್ಲ. ಅಲ್ಲಿ ನಾವು ನೇಳೆಕಲ್ಲಲ್ಲಿ ಹೋದ ತಕ್ಷಣ ಖಾಲಿಯಾಗಿ ಎಲ್ಲರಿಗೂ ಕೊಡ್ತಾ ಇದ್ದಾರೆ ಸರ್. ಯಾರು ಬಂದ್ರು ಅವ್ರು ಕೊಡ್ತಾ ಇದ್ದಾರೆ ಸರ್. ಓ, ಹಂಗೆ ಅದೇ ಸಮಸ್ಯೆ ಆಗಿರೋದು. ಅಲ್ಲಿ ಸರ್, ಅಲ್ಲಿ ನೇಳೆಕಲ್ಲಲ್ಲಿ ಯಾರು ಸ್ಟೇ ಮಾಡೋಕ್ಕೂ ಜಾಗ ಇಲ್ಲ, ಟಾಯ್ಲೆಟ್ಸ್ ಇಲ್ಲ, ಏನಿಲ್ಲ, ಪಾರ್ಕಿಂಗ್ ವ್ಯವಸ್ಥೆ ಇಲ್ಲ, ಏನಿಲ್ಲ ಸರ್. ಅಲ್ಲಿ ತುಂಬಾ ವ್ಯವಸ್ಥೆ ಅಂದ್ರೆ ತುಂಬಾ ಕೆಟ್ಟೋಗಿದೆ ಸರ್. ಅದು ಕೆಟ್ಟೋಗಿದೆ. ಓಕೆ, ಧನ್ಯವಾದಗಳು ಗಣೇಶ್ ಅವರೇ ಪಬ್ಲಿಟಿ ಜೊತೆಗೆ ಮಾತಾಡಿದ್ದಕ್ಕೆ. ಇನ್ನು ಸಾತ್ವಿಕ್ ಅಂತ ಹೇಳಿ ಕರೆ ಮಾಡಿದರೆ. ನಮಸ್ಕಾರ ಸಾತ್ವಿಕ್ ಅವರೇ. ಸರ್ ನಮಸ್ತೆ ಸ್ವಾಮಿ. ನಮಸ್ತೆ. ನಿಮ್ ದರ್ಶನ ಆಯ್ತಾ ಸ್ವಾಮಿ? ಈಗ ಬಂದ್ರಾ? ಸ್ವಾಮಿ ಇಲ್ಲ ಸ್ವಾಮಿ, ನಮ್ಗೆ ದರ್ಶನ ಆಗಿಲ್ಲ. ನಾನು ಬಳ್ಳಾರಿಯಿಂದ ಡಾಕ್ಟರ್ ಹೋಗಿದ್ವಿ ಸ್ವಾಮಿ. ನಾವೆಲ್ಲ ಒಂದು 19 ಮೆಂಬರ್ಸ್ ಟೀಮ್ ಸ್ವಾಮಿ. ಪಂಪಾ ರಿವರ್ ಕಡೆಯಿಂದ ಹಿಡಿದು ನಾವ್ ಮೇಲ್ಗಡೆ ಹೋಗೋವರ್ಗುನು ಒಂದು 10-11 ಅವರ್ಸ್ ಆಯ್ತು ಸ್ವಾಮಿ. ಅದಾದ್ಮೇಲೂ 15 ಅವರ್ಸ್ ವೇಟ್ ಮಾಡ್ಬೇಕು ಅಂದಿದ್ದಕ್ಕೆ ನಾವು ಸೈಡ್ ಇಂದ ನಾವು ಎಕ್ಸಿಟ್ ಆದ್ವಿ ಸ್ವಾಮಿ. ದರ್ಶನನೇ ಮಾಡ್ಲಿಲ್ವಾ? ದರ್ಶನನೇ ಆಗಿಲ್ಲ ಸ್ವಾಮಿ. ಆಮೇಲೆ 65+ ಇರೋರಿಗೆ ಯಾವುದೇ ತರ ಸಪರೇಟ್ ಕ್ಯೂ ಲೈನ್ ಇಲ್ಲ, ಸಣ್ಣ ಮಕ್ಳಿಗೆ ಸಪರೇಟ್ ಲೈನ್ ಇಲ್ಲ. ಹಲೋ, ಕೇಳಿಸ್ತಾ ಇದೆ. ಹಾ ಸ್ವಾಮಿ, ಸಣ್ಣ ಮಕ್ಳಿಗೆ ಪ್ರಾಬ್ಲಮ್ ಆಗ್ತಿದೆ. ಲೆಸ್ ದೆನ್ 5 years ಇದಾರೆ. ಪಂಪಾದಲ್ಲಿ ರಿವರ್ ಕ್ಲೋರಿನೇಟ್ ಆಗಿದೆಯೋ ಇಲ್ಲ ಅನ್ನೋದನ್ನು ಗೊತ್ತಿಲ್ಲ. ಬಹಳ ಅವ್ಯವಸ್ಥೆ ಆಗಿದೆ. ಅಡ್ಮಿನಿಸ್ಟ್ರೇಷನ್ ಹೆಂಗ್ ಮಾಡಿದ್ದಾರೆ ಅಂತಾನು ಗೊತ್ತಾಗಿಲ್ಲ ಸ್ವಾಮಿ. ಎಷ್ಟು ಜನಕ್ಕೆ ಬಿಡ್ತಿದ್ದಾರೆ, ಎಷ್ಟು ಜನನ್ನ ಕ್ಯೂ ಕೊಟ್ಟಿದ್ದಾರೆ, ಅದು ಕ್ಯಾಲ್ಕುಲೇಷನ್ ಮಿಸ್ ಮ್ಯಾಚ್ ಆಗಿದೆ. ಸ್ಟ್ಯಾಂಪೇಡ್ ಎಲ್ಲ ಕಡೆ ಸ್ಟ್ಯಾಂಪೇಡ್ ಆಗ್ತಿದೆ. ಬೆಂಗಳೂರಲ್ಲಿ ನೋಡಿದ್ವಿ, ಚೆನ್ನೈಯಲ್ಲಿ ನೋಡಿದ್ವಿ. ಅದೆಲ್ಲ ಮೆಜರ್ಮೆಂಟ್ ತಗೊಂಡು ಮಾಡ್ಬೇಕಾಗಿತ್ತು ಅಂತ ಅನ್ಕೊಂತೀನಿ ಸ್ವಾಮಿ ನಾನು. ಇಲ್ಲ, ಯಾಕಂದ್ರೆ ಬಹಳ ಜನಕ್ಕೆ ಪ್ರಾಬ್ಲಮ್ ಆಗೋ ಚಾನ್ಸಸ್ ಇದೆ. ನಿಜ. ಆ ತರದ್ರಲ್ಲಿ ಹೌದು. ಬಟ್ ಇಷ್ಟೆಲ್ಲ ಆದ್ಮೇಲೂ ಕೂಡ ಈಗ ಯಾವುದೇ ರೀತಿಯಾದಂತ ಕ್ರಮ ತಗೊಳ್ಳಿಲ್ವಾ ಅಲ್ಲಿ? ಎಷ್ಟು ಜನ ದರ್ಶನ ಇಲ್ಲದೆ ವಾಪಸ್ ಬಂದ್ರು ಅಲ್ಲಿ? ಸ್ವಾಮಿ ಹೋಗಿದ್ರಲ್ಲಿ ಒಂದ್ 50% ದರ್ಶನ ಇಲ್ಲಾರ್ದಂಗ್ ಬಂದಿದ್ದಾರೆ ಸ್ವಾಮಿ. ದರ್ಶನ ಮಾಡೋದಕ್ಕಿಂತ ನಾವು ಸೇಫ್ ಆಗಿ ಬಂದಿರೋದೇ ದೊಡ್ಡ ವಿಚಾರ ಅನ್ಕೊಳ್ಳೋ ಪರಿಸ್ಥಿತಿ ಆಗಿತ್ತು ಸ್ವಾಮಿ ಅಲ್ಲಿ. ಎಲ್ಲಿವರೆಗೂ ಹೋಗಿದ್ರಿ ಸ್ವಾಮಿ ನೀವು?
ಸ್ವಾಮಿ ಆಲ್ಮೋಸ್ಟ್ ನಾವು ಕ್ಯೂ ಸ್ಟಾರ್ಟಿಂಗ್ ವರ್ಗೂ ಹೋಗಿದ್ವಿ ಸ್ವಾಮಿ. ಇನ್ನೇನು ಕ್ಯೂ ಅಂದ್ರೆ ದೇವಸ್ಥಾನ ಎಂಟ್ರಿ ಕ್ಯೂ ಇದೆಯಲ್ಲ ಸ್ವಾಮಿ, ಅಲ್ಲಿಂದ ಒಂದು 500 ಮೀಟರ್ಸ್ ಇಂದಾನೆ ನಾವು ವಾಪಸ್ ಆಗ್ಬಿಟ್ವಿ ಸ್ವಾಮಿ. ಅಷ್ಟು ರಶ್ ಇತ್ತು ಸ್ವಾಮಿ. ಅಲ್ಲಿ ಎಷ್ಟೊತ್ತು ಬೇಕಾಗಿತ್ತೆ ಅಂತ ಹೇಳಿದ್ರು ದರ್ಶನಕ್ಕೆ? ಸ್ವಾಮಿ ಅಲ್ಲಿ ನಾವು 12 ಗಂಟೆಗೆ ಹೋದ್ವಿ ರಾತ್ರಿ. ಅಲ್ಲಿಂದ ಇನ್ನ 3 hours ವೇಟ್ ಮಾಡ್ಬೇಕು ಅಂದ್ರು. ಉಸಿರಾಡಕ್ ಜಾಗ ಇರ್ತಿರ್ಲಿಲ್ಲ. ನಮ್ ಜೊತೆ ಒಬ್ರು 65+ ಇರೋರು ಇದ್ರು, ಅವರಿಗೂ ಕಾಲ್ ಪ್ರಾಬ್ಲಮ್. ಸೊ ಇದೆಲ್ಲ ಕನ್ಸಿಡರ್ ಮಾಡಿ ಬಹಳ ಪ್ರಾಬ್ಲಮ್ ಆಗುತ್ತೆ, ಇನ್ನ ಮುಂದೆ ಹೋದ್ರೆ ರಿಸ್ಕ್ ಇರುತ್ತೆ ಅಂತ ಅದೊಂದು ತಲೆ ಹಿಡ್ಕೊಂಡು ನಾವು ಎಕ್ಸಿಟ್ ಆದ್ವಿ ಸ್ವಾಮಿ. ಬರ್ಬೇಕಾದ್ರೂ ಸಮಸ್ಯೆ ಇತ್ತಾ? ಇಳಿಬೇಕಾದ್ರೂ ಸಮಸ್ಯೆ ಇದೆ ಸ್ವಾಮಿ. ಬೇಸಿಕ್ ನೀಡೇ ಇಲ್ಲ ಸ್ವಾಮಿ, ವಾಟರ್ ಸಮೇತ ಇಲ್ಲ ಸ್ವಾಮಿ. ಬೇಸಿಕ್ ನೀಡ್ ಅಂದ್ರೆ ನಾವು ಜಸ್ಟ್ ವಾಟರ್. ಲಾಸ್ಟ್ ಟೈಮ್ ಎಲ್ಲ ವಾಲಂಟಿಯರ್ಸ್ ಇದ್ರು, ನಾವೇ 3rd ಟೈಮ್ ಬರ್ತಿರೋದು. ಲಾಸ್ಟ್ ಟೈಮ್ ಎಲ್ಲ ಸ್ವಲ್ಪ ಟೈಮ್ ಡಿಸ್ಟೆನ್ಸ್ ಗೆ ವಾಲಂಟಿಯರ್ಸ್ ಇರ್ತಿದ್ರು, ಮೆಡಿಕೇಟೆಡ್ ವಾಟರ್ ಕೊಡ್ತಿದ್ರು. ಈ ಸತಿ ಏನು ವಾಟರ್ ಇಲ್ಲ, ವಾಲಂಟಿಯರ್ಸ್ ಇಲ್ಲ, ಮಿಸ್ ಮ್ಯಾನೇಜ್ಮೆಂಟ್ ಆಗಿದೆ ಸ್ವಾಮಿ ಇದರಲ್ಲಿ ಡೆಫಿನೆಟ್ಲಿ. ಏನಂತಾರೆ ಅಲ್ಲಿ ಲೋಕಲೈಟ್ಸ್ ಏನಂತ ಇದ್ರು ಅಲ್ಲಿ ಸ್ವಾಮಿ? ಲೋಕಲೈಟ್ಸ್ ಏನ್ ಹೇಳ್ತಿದ್ದಾರೆ ಅಂದ್ರೆ ಕೊಟ್ಟಿರೋ ಅಸೈನ್ ಮಾಡಿರೋ ಟೈಮ್ಗೆ ಯಾರ್ಯಾರು ಕೊಟ್ಟಿದಾರೋ ಅವ್ರವ್ರು ಬಂದ್ರೆ ಚೆನ್ನಾಗಿ. ಜಾಸ್ತಿ ಜನ ಅವ್ರ ಕ್ರೌಡ್ ಮ್ಯಾನೇಜ್ಮೆಂಟ್ ಗೆ ವಾಲಂಟಿಯರ್ ಎಲ್ಲ ಮಾತಾಡ್ತಿದ್ರು. ಬಟ್ ಬೇಸಿಕ್ ನೀಡ್ ಇಲ್ಲ, ಅದೇ ಒಂದು ಬೇಜಾರು ಸ್ವಾಮಿ ಅವ್ರು. ಯಾಕಂದ್ರೆ ಆತರ ಅಡ್ಮಿನಿಸ್ಟ್ರೇಷನ್ ಅವ್ರಿಗೆ ಇಂಟೆಲಿಜೆನ್ಸ್ ಗೊತ್ತಿರುತ್ತೆ, ಮೊದ್ಲೇ ಇಷ್ಟ ಜನ ಬರ್ತಾರೆ, ಒಂದು ಪ್ರಿಕಾಷನ್ ತಗೋಬೇಕು ಸ್ವಾಮಿ ಅವರು. ಡಿಸೀಸಸ್ ಪ್ರಾಬ್ಲಮ್ ಇದೆ, ಈಗ ಬ್ರೈನ್ ಈಟಿಂಗ್ ಅಮೀಬಿಕ್ ಡಿಸೀಸಸ್ ಪ್ರಾಬ್ಲಮ್ ಇದೆ. ಅದ್ರದ್ದು ಏನೇ ಪ್ರಿಕಾಷನ್ಸ್ ಕಾಣ್ಲಿಲ್ಲ ಸ್ವಾಮಿ ಅಲ್ಲಿ ನನಗೆ. ಇವನ್ ರಿವರ್ ಹತ್ರನು ಏನು ಪ್ರಿಕಾಷನ್ಸ್ ಇಲ್ಲ. ನಾರ್ಮಲ್ ಆಗಿ ಹೆಂಗೆ ಇರುತ್ತೆ ಎವ್ರಿ ಟೈಮ್ ಹಂಗೆ ಇದೆ. ಅಲ್ಲ ನೀವು ಡಾಕ್ಟರ್ ಕೂಡ ಅಂತ ಹೇಳಿದ್ರಿ, ಒಂದು ಆತಂಕ ಇರ್ಲಿಲ್ವಾ ಅಮೀಬಾದ್ದು ಅಲ್ಲಿ ವೈರಸ್ ಅದು? ಸ್ವಾಮಿ ನನಗೆ ಎಂಟ್ರಿ ಆದಾಗ ನಮ್ಮ HFW ಇಂದ ಒಂದು ಗೊತ್ತಿತ್ತು ಸ್ವಾಮಿ ಈ ತರ ಇದೆ ಅಂತ. ಬಟ್ ಜನಕ್ಕಂತೂ ಯಾರಿಗೂ ಈ ತರ ಪ್ರಾಬ್ಲಮ್ ಇದೆ ಅನ್ನೋದು ಯಾರಿಗೂ ಗೊತ್ತಿಲ್ಲ ಸ್ವಾಮಿ. ಎಲ್ಲರೂ ಆರಾಮಾಗಿ ಹೆಂಗಿದಾರೋ ಹಂಗೆ ಇನ್ನೂ ಜಾಸ್ತಿ ನೀರಲ್ಲಿ ಇದ್ರು ಸ್ವಾಮಿ. ನಾವು ಪಂಪಾದಲ್ಲಿ ಎಂಟ್ರಿ ಆದಾಗ ಎವ್ರಿ ವರ್ಷ ನೋಡಕ್ಕಿಂತ ಜಾಸ್ತಿ ಜನ ನೀರಲ್ಲಿ. ಆಮೇಲೆ ಬಟ್ಟೆಗಳನ್ನೆಲ್ಲ ಅಲ್ಲೇ ಬಿಟ್ಟಿದ್ರು, ಬಹಳ ಅವ್ಯವಸ್ಥೆ. ಅದನ್ನೆಲ್ಲ ಲಾಸ್ಟ್ ಟೈಮ್ ಮ್ಯಾನೇಜ್ ಆಗ್ತಿತ್ತು, ಈ ಟೈಮ್ ಯಾಕೋ ಮ್ಯಾನೇಜ್ಮೆಂಟ್ ಆಗಿಲ್ಲ ಸ್ವಾಮಿ. ಟಾಯ್ಲೆಟ್ಸ್ ಕ್ಲೀನ್ ಇಲ್ಲ, ಏನು ಬಹಳ ಪ್ರಾಬ್ಲಮ್ ಆಗಿತ್ತು ಸ್ವಾಮಿ. ಅಲ್ಲಿ ಕ್ಯೂ ಅಲ್ಲಿ ನಿಂತವ್ರಿಗಂತೂ ಏಜ್ ಆದವ್ರಿಗೆ ಟಾಯ್ಲೆಟ್ ಇಲ್ಲ, ವಾಟರ್ ಕುಡಿಯಕ್ಕಿಲ್ಲ, ಏನು ಫುಡ್ ಫೆಸಿಲಿಟಿ ಇಲ್ಲ, ಏನು ಇಲ್ಲ ಸ್ವಾಮಿ. ಓಕೆ ಧನ್ಯವಾದಗಳು ಸಾತ್ವಿಕ್ ಅವರೇ ಪಬ್ಲಿಕ್ ಜೊತೆಗೆ ಮಾತಾಡಿದ್ದಕ್ಕೆ.